ಗುಡ್ ಮಾರ್ನಿಂಗ್. ಇವಾಗ ಜೀರಾ ವಾಟ್ರಿಗೆ ಅಂತ 2 ಲೋಟ 2-2.5 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು 2 ಪೀಸ್ ಚಕ್ಕೆ ಹಾಕೋತಾ ಇದ್ದೀನಿ. ಇಬ್ಬರಿಗೆ ಮಾಡ್ತಾ ಇರೋದು ನನಗೆ ಅಳತೆ ಗೊತ್ತಿರೋದಕ್ಕೆ ನಾನು ಅಳತೆ ನೀರು ಇಟ್ಟಿದ್ದೀನಿ. ಇವಾಗ 1 ಸ್ಪೂನ್ ಶುಂಠಿ ಹಾಕೋತಾ ಇದ್ದೀನಿ, ಇಲ್ಲ 1 ಇಂಚು ಯಾವ ಲೆಕ್ಕ ಆದರೂ ತೊಗೋಬೋದು, ಜಜ್ಕೋಬೋದು ಇಲ್ಲ ಕಟ್ ಮಾಡ್ಕೋಬೋದು. ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ಮೂಡಿ ಮುಚ್ಚಿ ನೀವು ಕುದಿಯೋಕ್ಕೆ ಚೆನ್ನಾಗಿ ಬಿಡಿ. ಆವಾಗ ನಿಮಗೆ ಜೀರಿಗೆದು ಮತ್ತು ಚಕ್ಕೆದು ಆಮೇಲೆ ಶುಂಠಿದೆಲ್ಲನೂ ರಸ ಎಳೆಯುತ್ತೆ. ಕುದ್ದು 2.5 ಇರೋ ಲೋಟ ಅಷ್ಟು 2 ಲೋಟಕ್ಕೆ ಬಂದರೆ ಸಾಕು ನೀರು. ಅಷ್ಟೊಂದು ಕುದಿಸ್ಕೋಬೇಕು ಒಂದು 5 ನಿಮಿಷ. ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ. ಕುದ್ದು ಕಲರ್ ನೋಡಿ ಹೆಂಗಿದೆ, ಒಳ್ಳೆ ಯೆಲ್ಲೋ ಕಲರ್ ಥರ ಆಗ್ಬಿಟ್ಟಿದೆ. ಇದನ್ನು ಡೈಲಿ ಮಾರ್ನಿಂಗ್ ನೀವು ಕುಡಿದ್ರೆ ನಿಮಗೆ ಸ್ವಲ್ಪ ವೆಯ್ಟ್ ಲಾಸ್ ಅಂತೂ ನಿಜವಾಗ್ಲೂ ಆಗುತ್ತೆ. ನಾನು ಇವಾಗ ಡೈಲಿ ಕುಡಿತಾ ಇದ್ದೀನಿ. ಇದಕ್ಕೆ ಹನಿ ಏನೂ ಬೇಕಾಗಿಲ್ಲ, ಚೆನ್ನಾಗಿರುತ್ತೆ ಕುಡಿಬೇಕಾದ್ರೆ ಫ್ಲೇವರು. ಹನಿ ಎಲ್ಲ ನಾವು ಗ್ರೀನ್ ಟೀಗೆ ಹಾಕೋತೀವಿ, ಅದ್ರ ಬದಲು ಇದಕ್ಕೆ ಹಾಕೊಂಡು ಕುಡಿದ್ರೆ, ಹನಿ ಹಾಕದೆ ಇದನ್ನು ಕುಡಿದ್ರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ನನಗೆ ಆಗ್ತಾಯಿದೆ. ನಾನೇ ಎಕ್ಸಾಂಪಲ್ ಬಂದು ಇವಾಗ ಡೈಲಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿರೋದಕ್ಕೆ ಕಿಶೋರ್ಗೊಂದು ಲೋಟ, ನನಗೊಂದು ಲೋಟ. ಇಷ್ಟು ಬಿಸಿ ಕುಡಿಯೋಕ್ಕಾಗಲ್ಲ, ಸ್ವಲ್ಪ ಒಂದು 5 ನಿಮಿಷ ಇಟ್ಬಿಟ್ಟು ನೀವು ಆರಾಮಾಗಿ ಕುಡಿಬೋದು. ಸಿಪ್ ಕಾಫಿ ಥರ ಇಟ್ಕೊಂಡು ಕುಡಿಬೋದು, ಚೆನ್ನಾಗಿ ಅನಿಸುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಮಗುಗೂ ಸ್ವಲ್ಪ ಪರವಾಗಿಲ್ಲ, ಇವಾಗ ಆರಾಮಾಗಿದ್ದಾನೆ. ಫೀವರ್ ಎಲ್ಲ ಕಮ್ಮಿ ಆಯಿತು. ಸ್ವಲ್ಪ ನೆಬ್ಲಿಜೇಷನ್ ಕೊಡ್ತಾ ಇದ್ದೀನಿ ನಾನು ಇವಾಗ. ಅದು ತೊಗೊತಾ ಇದ್ದಾನೆ ಡೈಲಿ ಮಾರ್ನಿಂಗ್ ಮತ್ತು ಸಂಜೆ ಎರಡೂ. ಇವತ್ತು ಬೆಳಿಗ್ಗೆನೇ ಉಪ್ಪಿಟ್ಟು ಮಾಡಿದ್ದೆ, ಅದೆಲ್ಲ ಏನೂ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಯಾಕಂದರೆ ಆಲ್ರೆಡಿ ನಾನು ಒಂದ್ಸರಿ ಉಪ್ಪಿಟ್ಟನ್ನ ತೋರಿಸಿರೋದ್ರಿಂದ ಮತ್ತೇನು ಉಪ್ಪಿಟ್ಟೆಲ್ಲ ತೋರಿಸೋದು ಅಂತ ಹೇಳ್ಬಿಟ್ಟು ಇವತ್ತು ನಾನು ತೋರ್ಸೋಕ್ಕೆ ಹೋಗಿಲ್ಲ ಉಪ್ಪಿಟ್ಟನ್ನ. ಇವಾಗ ಬೆಳಿಗ್ಗೆ ಜೀರಿಗೆ ವಾಟರ್ ಕುಡಿದು ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಮತ್ತು ಉಪ್ಪಿಟ್ಟು ಮಾಡ್ಕೊಂಡು ಆಲ್ರೆಡಿ ತಿಂದು ಆಗಿದೆ. ಇವಾಗ ಮಧ್ಯಾಹ್ನಕ್ಕೆ ಪನ್ನೀರ್ ಮಸಾಲ ಒಂದು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದು ಸ್ವಲ್ಪ ಲಾಂಗ್ ಪ್ರೊಸೀಜರು, ಅದನ್ನು ಮಾಡಿ ತೋರಿಸ್ತೀನಿ ನಾನು. ಇವತ್ತು ನನ್ನ ಡೇ ಹೆಂಗೆ ಹೋಗುತ್ತೆ ಅಂತ ಬನ್ನಿ ನೋಡೋರಂತೆ ನನ್ನ ಜೊತೆ. ಹಾಗೆ ನನ್ನ ಚಾನಲ್ಗಿನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ಹೆಂಗೆ ವಿಡಿಯೋ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಹೇಳಿ. ಸೊ ಅದಕ್ಕೆ ಕಂಟಿನ್ಯೂಸ್ ವಿಡಿಯೋ ನೋಡಿ. ಹಾಗೆ ನಮ್ಮ ಮನೇಲಿ ಸ್ವಲ್ಪ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಗಲಾಟೆಗಳು ನಡೀತಾ ಇರುತ್ತೆ. ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚಿಕ್ಕ ಮಗು ಇರೋ ಮನೆ ಅಲ್ವಾ, ಸೊ ಅವನ್ನ ಎಲ್ಲರೂ ಸೈಲೆಂಟಲ್ಲಿ ಇರ್ಬೋದು, ಬಟ್ ಅವನ್ನ ಸೈಲೆಂಟಲ್ಲಿ ಇರೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೀವು ನನ್ನ ವೀಡಿಯೋಸ್ನ ನೋಡಬೇಕು. ಬನ್ನಿ, ಇವತ್ತು ನನ್ನ ಡೇ ಹೆಂಗೆ ಹೋಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನನ್ನ ಜೊತೆ ನೀವು ನೋಡೋರಂತೆ ನನ್ನ ಡೇ ಹೆಂಗೆ ಹೋಗುತ್ತೆ ಅಂತ. ಬನ್ನಿ ಹೋಗೋಣ. ಇವಾಗ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಪ್ಯಾನ್ ಸ್ವಲ್ಪ ಚೆನ್ನಾಗಿ ಕಾಯ್ದಾಗ ಒಂದು 2-3 ಸ್ಪೂನಷ್ಟು ಎಣ್ಣೆ ಬಿಟ್ಕೊಳ್ಳಿ. ನಾನು ಅಳತೆಗೆ ಒಂದು 3 ಸ್ಪೂನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 1/4 ಸ್ಪೂನು ಸೋಂಬು, 2 ಸ್ಪೂನ್ ಚಕ್ಕೆ, 3 ಲವಂಗ, ಆಯಿತಾ. ತುಂಬ ಗರಂ ಮಸಾಲ ಬೇಡ ಇದಕ್ಕೆ. ಅದು ಇಷ್ಟು ಹಾಕ್ಕೊಂಡ್ರೆ ನಿಮಗೆ ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಇವಾಗ ಒಂದು 2 ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡ್ಕೋಬೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ತುಂಬಾ ಗೋಲ್ಡನ್ ಬ್ರೌನ್ ಏನು ಬರೋದು ಬೇಡ, ಸ್ವಲ್ಪ ಬಂದರೆ ಸಾಕಾಗುತ್ತೆ. ಇದಕ್ಕೆ 1-2 ಟೊಮೆಟೊ ಆದರೆ ಸಾಕಾಗುತ್ತೆ, ಚಿಕ್ಕದು. ದೊಡ್ಡದಾದರೆ 1.5 ಹಾಕ್ಕೊಳ್ಳಿ. ಇವಾಗ ಒಂದು 4-5 ಒಣಗಿದ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಕಲರ್ಗೆ. ಖಾರಕ್ಕೆ ನಾನು ಖಾರದ ಪುಡಿ ಹಾಕೋತೀನಿ. ಬೇಕಂದರೆ ಈ ಟೈಮಲ್ಲಿ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು, ಬಟ್ ನಾನು ಇದೇ ಇರಲಿ ಅಂತ ಇದನ್ನು ಮಾತ್ರನೇ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದು ಕೈ ಹಿಡಿಯಷ್ಟು ನೀವು ಗೋಡಂಬಿ ಹಾಕ್ಕೋಬೇಕಾಗತ್ತೆ. ಗೋಡಂಬಿ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಮನೇಲಿ ಕೊಬ್ಬರಿ ಇರುತ್ತಲ್ವ, ಅದನ್ನೇ ಒಂದು ಕೈ ಹಿಡಿಯಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. 1/4 ಚಿಪ್ಪಷ್ಟು ನಾನು ಮನೇಲಿತ್ತು ಅಂತ ಹಾಕ್ಕೊಂಡೆ. ಇದು ತಿಕ್ನೆಸ್ ಕೊಡುತ್ತೆ, ಒಳ್ಳೆ ತಿಕ್ನೆಸ್ ಕೊಡುತ್ತೆ ನಮಗೆ. ಕೊಬ್ಬರಿನೂ ಹಾಕ್ಕೊಂಡ್ರು ತಿಕ್ನೆಸ್ ಕೊಡುತ್ತೆ. ಸೊ ತಲೆನೇ ಕೆಡಿಸ್ಕೊಬೇಡಿ. ಅದಿಲ್ಲ ಅಂದರೆ ಇದಿಲ್ಲ ಅಂದರೆ ಅದು, 2ರಲ್ಲಿ ಒಂದು ಹಾಕ್ಕೊಬೋದು ಅಷ್ಟೇ. ನಾನು ಇದು ಹಾಕ್ಕೊಂಡಿದ್ದೀನಿ. ಇದು ಬೇಸ್ ಮಸಾಲ. ನಿಮ್ಮ ಯಾವುದೇ ಗ್ರೇವಿ ಮಾಡಬೇಕಾದ್ರೂ ಫಸ್ಟ್ ಈ ಮಸಾಲ ರುಬ್ಕೊಂಬಿಟ್ರೆ ನೀವು ಎಲ್ಲದಕ್ಕೂ ಆ್ಯಡ್ ಆನ್ ಮಾಡ್ಕೊಬೋದು. ಇವಾಗ ಪನ್ನೀರ್ ಮಾಡ್ತಾಯಿದ್ದೀನಿ, ಸೊ ಪನ್ನೀರ್ಗೆ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಮಶ್ರೂಮ್ ಮಾಡಿದ್ರೆ ಮಶ್ರೂಮ್ಗೆ ಹಾಕ್ಕೋಬೋದು, ಚೆನ್ನಾಗಿ ಮಾಡಿದ್ರೆ ಎಲ್ಲದಕ್ಕೂ ಇದಾಗುತ್ತೆ. ಇವಾಗ 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಇದು ಹಾಕ್ಕೊಳ್ಳುವಾಗ ನೀವು ಸ್ಟವ್ ಆಫ್ ಮಾಡಿಬಿಡಿ, ಯಾಕಂದರೆ ಉರಿ ಇಟ್ಕೋಬೇಡಿ ಏನೂ. ಅದು ಹಾಕಿದ ತಕ್ಷಣವೇ 1/4 ಸ್ಪೂನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಏನೂ ಮಿಕ್ಸ್ ಮಾಡಲ್ಲ ನಾನು, ಎಲ್ಲ ಫಸ್ಟ್ ಹಾಕ್ಕೊಂಬಿಡ್ತೀನಿ. 1/2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ಕೂಡ ಹಾಕ್ಕೋಬೇಡಿ, 1/2 ಸ್ಪೂನ್ ಆದರೆ ಸಾಕು ನಿಮಗೆ. ಆಮೇಲೆ 1/4 ಸ್ಪೂನಷ್ಟು ಜೀರಿಗೆ ಪುಡಿ. ಇಷ್ಟು ಹಾಕ್ಕೊಂಡು
ನೀವೇನು ಮಾಡಿ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಸ್ಟವ್ ಆಫ್ ಮಾಡಿಬಿಟ್ಟು ಆ ಬಿಸಿಗೇ ಇದು ಒಂದು ಸ್ವಲ್ಪ ಘಮ್ ಅಂದರೆ ಸಾಕು. ಉರಿ ಇಕ್ಕೊಂಡೆಲ್ಲ ನೀವು ಏನೂ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಸೀದ ವಾಸನೆ ಥರ ಬರುತ್ತೆ. ನನಗೆ ಅದು ಇಷ್ಟ ಆಗಲ್ಲ. ನಾನು ಏನೇ ಪೌಡ್ರ್ ಮಸಾಲ ಹಾಕಿದ ತಕ್ಷಣ ಏನು ಮಾಡ್ತೀನಿ ಅಂದರೆ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಕ್ಕೊಳ್ಳಿ. ಇದನ್ನು ಮಿಕ್ಸಿ ಮಾಡ್ಕೊಬೇಕು ಬಿಸಿ ಆರಿದ್ಮೇಲೆ. ಇವಾಗ ಒಂದು ಪ್ಯಾಕೆಟಷ್ಟು ಒಂದು 200 ಗ್ರಾಮಷ್ಟು ಪನ್ನೀರ್ ತೊಗೊಂಬಂದಿದ್ದೆ ನಾನು. ಅದು ದೊಡ್ಡದಿರುತ್ತಲ್ವ, ಅಷ್ಟು ದಪ್ಪ ಹಾಕಿದ್ರೆ ಒಂಥರ ಚೆನ್ನಾಗಿ ಒಳಗಡೆ ಎಲ್ಲ ಮಸಾಲ ಹಿಡಿಯೋದೇ ಇಲ್ಲ. ಅದಕ್ಕೇನು ಮಾಡಿ ಮಧ್ಯಕ್ಕೆ ಕಟ್ ಮಾಡಿಬಿಡಿ, ಸ್ಪ್ಲಿಟ್ ಮಾಡೋ ಥರ. ಮಧ್ಯಕ್ಕೆ ಅರ್ಧ ಮಾಡಿಕೊಂಡು ನಿಮ್ಗೆ ಎಷ್ಟು ದಪ್ಪ ಬೇಕು ಅಂತ ಅಷ್ಟು ದಪ್ಪ ನೀವು ಕಟ್ ಮಾಡ್ಕೊಬೋದು. ನಾನು ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ಇದ್ದೆ. ಇವಾಗ ಸ್ವಲ್ಪ ರುಬ್ಕೊಂಬಿಡೋಣ. ಇದು ಬಿಸಿ ಆರಿದೆ. ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಟ್ಟು ಎತ್ತಿಕೊಂಬಿಡೋಣ. ಇದು ಹೆಂಗೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಮತ್ತೆ ಅದೇ ಪ್ಯಾನ್ ಇಕ್ಕೊಂಡು ಮತ್ತೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಯಾಕಂದರೆ ಆವಾಗಲೇ ಒಂದು 3 ಸ್ಪೂನ್ ಹಾಕಿದ್ದೆ, ಇವಾಗ ಒಂದು 2 ಸ್ಪೂನು. ಇದಕ್ಕೊಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಈ ಪಲಾವ್ ಎಲೆ ಈರುಳ್ಳಿ ಎರಡೂ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಇದಕ್ಕೆ ಮೊದಲೇ ಬೇಕು ಅಂತಂದರೆ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಆನ್ ಮಾಡ್ಕೊಬೋದು. ನಾನು ಜೀರಿಗೆ ಪೌಡ್ರು ರುಬ್ಬಕ್ಕೆ ಹಾಕ್ಕೊಂಡ್ನಲ್ವ, ಅದಕ್ಕೋಸ್ಕರ ನಾನು ಜೀರಿಗೆ ಆ್ಯಡ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಒಂದು ಚಿಲ್ಲಿ ಹಾಕ್ಕೊಂಡಿದ್ದೀನಿ, ಅದೊಂಥರ ಹಸಿಮೆಣ್ಸಿನ್ಕಾಯಿ ರೆಡ್ಡಾಗಿ ಹೋಗಿರುತ್ತಲ್ಲ, ಅದು ಹಾಕ್ಕೊಂಡಿದ್ದೀನಿ ಒಂದು. ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ, ಈ ಮಸಾಲ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂದರೆ, ಇದ್ದಿದ್ದೇ ಈರುಳ್ಳಿ ಟೊಮೆಟೊ ಮಸಾಲ, ಅದಕ್ಕೆ ಒಂದು ಹಿಡಿ ನಾವು ಹಾಕ್ಕೊಂಡಿರೋದಕ್ಕೆ. ಇವಾಗ ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಬೆಟರ್ ನೀವು ಇದರಲ್ಲಿ ಒಂದು ಫುಲ್ ಕಪ್ ನೀರು ಹಾಕ್ಕೊಂಡ್ರು ಒಳ್ಳೆಯದೇ, ಯಾಕಂದರೆ ಫುಲ್ಲು ಗಟ್ಟಿಯಾಗೋಗುತ್ತೆ ಗ್ರೇವಿ. ಅದಕ್ಕೆ ನೀವು ಆ ಕಪ್ಪಲ್ಲಿ 1 ಕಪ್ ಫುಲ್ಲು ನೀವು ನೀರು ಹಾಕ್ಕೊಂಡು, ಮಿಕ್ಸಿ ಎಲ್ಲ ಇರುತ್ತಲ್ವ, ಅದನ್ನು ಸ್ವಲ್ಪ ತೊಳೆದಿದ್ದ ನೀರು ಥರ ಇರುತ್ತಲ್ಲ, ಅದನ್ನೆಲ್ಲ ಎತ್ತಿ ನೀಟಾಗಿ ಈ ಮಸಾಲ ಫ್ಲೇವರ್ಗೆ ಹಾಕ್ಕೊಂಬಿಟ್ರೆ ಅದು ಚೆನ್ನಾಗಿ ಕೊಡುತ್ತೆ ಫ್ಲೇವರು ಅಂತ ಅಷ್ಟೇ, ಬೇರೆ ಏನಿಲ್ಲ. ಚೆನ್ನಾಗಿ ನೀರು ಹಾಕಿ ಅದಕ್ಕೆ ಬರೋ ಅಷ್ಟೊತ್ತಿಗೆ ಕುದೀತಾ ಇರುತ್ತಲ್ಲ, ಆ ಟೈಮಿಗೆ ನೀವು ಪನ್ನೀರನ್ನ ಎಲ್ಲ ಒಂದೊಂದು ಹಾಕಿ ಜೋಡಿಸ್ಕೊಂಬಿಡ್ರಿ. ನಾನು ಹಾಗೆ ಮಾಡೋದು ಯಾವಾಗಲೂ ಇನ್ನೊಂದು ಏನು ಮಾಡ್ತಾಯಿದ್ದೆ ಅಂದರೆ, ಒಂದು ಸ್ವಲ್ಪ ಪಕ್ಕದಲ್ಲಿ ಬೇರೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬಟರ್ ಹಾಕಿ, ಆಮೇಲೆ ಅದನ್ನು ಸ್ವಲ್ಪ ಪನ್ನೀರ್ನೆಲ್ಲ ಚೆನ್ನಾಗಿ ಫ್ರೈ ಮಾಡು, ಆಮೇಲೆ ಇದರೊಳಗಡೆ ಹಾಕ್ತಾಯಿದ್ದೆ. ಅದು ಏನಾಗೋದು ಅಂದರೆ ಒಂಥರ ರಬ್ಬರ್ ಥರ ಆಗೋದು. ನಾನು ಯಾಕೆ ಹೋಟೆಲಲ್ಲೆಲ್ಲ ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ, ಮನೆಯಲ್ಲಿ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಂದ್ಕೊಂಡೆ. ಆವಾಗ ಒಂದು ವೀಡಿಯೋಲಿ ನೋಡಿದೆ, ಹೀಗೆ ಹಾಕಿದ್ರೆ ಡೈರೆಕ್ಟಾಗಿ ಸಾಫ್ಟಾಗಿ ಬರುತ್ತೆ, ಫ್ರೈ ಮಾಡಿ ಹಾಕಿದ್ರೆ ಕ್ರಿಸ್ಪಿ ಬರುತ್ತೆ ಅಂತ ಹೇಳ್ತಾ ಗೊತ್ತಾಯಿತು. ಸೊ ಆವಾಗಿಂದ ನಾನು ಫ್ರೈ ಮಾಡಲ್ಲ, ಸೀದಾ ಡೈರೆಕ್ಟಾಗಿ ಹೀಗೆ ಹಾಕ್ಕೊಳ್ತೀನಿ. ಆಮೇಲೆ ಒಂದು 1/4 ಬಟ್ಲಷ್ಟು ಬಟಾಣಿ ಹಾಕೋತಾ ಇದ್ದೀನಿ. ಇದೆಲ್ಲ ನೀವು ಮಸಾಲೆ ಎಲ್ಲ ಕುದ್ದು ಹಸಿ ವಾಸನೆ ಹೋಗೋ ಟೈಮಿಗೆ ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಯಾಕಂದರೆ ಎಲ್ಲ ಬೇಗ ಬೆಂದು ಹೋಗುತ್ತೆ. ಬಟಾಣಿ ಮತ್ತು ಪನ್ನೀರೆಲ್ಲ ಫಸ್ಟೇ ಹಾಕ್ಕೊಂಡು ಬೇಯಿಸಿದ್ರೆ ಲಾಸ್ಟ್ವರೆಗೂ ಫುಲ್ಲು ರಬ್ಬರ್ ಎಳ್ದಂಗೆ ಎಳೆಯುತ್ತೆ. ನೋಡಿ ನಮ್ಮ ಗ್ರೇವಿ ಇವಾಗ ಹೆಂಗೆ ಕಾಣಿಸ್ತಿದೆ ಹೇಳಿ, ಫುಲ್ ಹೋಟೆಲ್ ಸ್ಟೈಲೇ ತಾನೇ ಇದೆ. ಇವಾಗ ಆ ಕಲರಲ್ಲೇ ಇದೆ, ನೋಡಿದ್ರೇ ಇವಾಗಲೇ ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ವಾ. ಇನ್ನು ಸ್ವಲ್ಪ ಬೇಯ್ದಾಗ ತಿನ್ನೋರಂತೆ ವೆಯ್ಟ್ ಮಾಡಿ. ಆಮೇಲೆ ಇದು ಇನ್ನು ಸ್ವಲ್ಪ ಚೆನ್ನಾಗಿ ಕುದೀಲಿ. ಇವಾಗ ಸ್ವಲ್ಪ ಕಸೂರಿ ಮೇಥಿ ಉದುರಿಸ್ಕೋತಾ ಇದ್ದೀನಿ. ಅದೊಂದು ಸ್ವಲ್ಪ ಏನದು ಸ್ಟೆಮ್ ಥರ ಬರುತ್ತೆ, ಫುಲ್ ಹಾಗೆ ಹಾಕ್ಬಿಟ್ರೆ. ಅದಕ್ಕೆ ಒಂದು ಸ್ವಲ್ಪ ಉದುರಿಸ್ಕೊಂಡು ಹಿಂಗೆ ಪುಡಿ ಮಾಡಿಕೊಂಡ್ರೆ ಅದಷ್ಟು ಬಂದ್ರೇ ಸಾಕು, ಒಂದು ಅರ್ಧ ಸ್ಪೂನಷ್ಟು ಬರುತ್ತೆ. ಇದಿಲ್ಲ ಅಂದರೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ನೀವು ಹಾಕ್ಕೋಬೋದು. ಇವಾಗ 1 ಸ್ಪೂನ್ ಆಗೋಷ್ಟು ಬಟ್ರ್ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ತುಂಬಾ ಯಾಕಂದರೆ ಸಾಲ್ಟದು ಆಗಿಬಿಡುತ್ತೆ. ಇದು ಸಾಲ್ಟೆಡ್ ಬಟ್ರು, ಅದಕ್ಕೆ ನಾನು 1 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರು. ಆ ಬ್ಯಾಡಗಿ ಮೆಣ್ಸಿನ್ಕಾಯಿ ಅದೇನೋ ಯಾವ ಮಸಾಲಕ್ಕೂ ನೀವು ಅದೊಂದು 2 ಹಾಕ್ಕೊಂಬಿಡಿ, ನಿಮಗೆ ಗ್ರೇವಿ ಆಗಲಿ ಸಾಂಬಾರಾಗಲಿ ಒಳ್ಳೆ ಮಸಾಲಕ್ಕೆ ಒಳ್ಳೇದು ಕೊಡುತ್ತೆ. ಉಪ್ಪು ಹಾಕಿರೋದು ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ, ಉಪ್ಪೇ ಹಾಕಿಲ್ಲ ಅಂದ್ಕೊಂಬಿಟ್ಟಿರ. ಉಪ್ಪು ಹಾಕಿದ್ದೀನಿ, ಉಪ್ಪು ಹಾಕಿರೋ ಕ್ಲಿಪ್ ಮಿಸ್ ಆಗೋಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೊಂದು 3/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ತೀರ ಅಲ್ವಾ, ಸೊ ತಲೆ ಕೆಡಿಸ್ಕೋಬೇಡಿ. ಒಂದು 3/4 ಸ್ಪೂನ್ ಹಾಕ್ಕೊಂಡಿದ್ದೀನಿ, ನೀವು 3/4 ಸ್ಪೂನ್ ಹಾಕ್ಕೊಳ್ಳಿ. ಇವಾಗ ನೋಡಿ ನಮ್ಮ ಗ್ರೇವಿ ಹೆಂಗೆ ರೆಡಿ ಆಯಿತು. ಇದಕ್ಕೆ ಏನಿಲ್ಲ ಅಂದರೂ ಹೋಟ್ಲಿಗೆ ಹೋದರೆ ಒಂದು 300 ರೂಪಾಯಿ ಇರುತ್ತೆ ಗ್ರೇವಿ. ಅದಕ್ಕೆ ಆ 300 ರೂಪಾಯಿನ ಮನೇಲೇ ಖರ್ಚು ಮಾಡಿದ್ರೆ ಆರಾಮಾಗಿ 2 ಟೈಮ್ಸ್ ಮನೆಯವರೆಲ್ಲ ತಿನ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ ಕಲರೆಲ್ಲ. ಇದು ಎಲ್ಲದಕ್ಕೂ ಚಪಾತಿ ನಾನ್ ಏನು ಮಾಡಿಕೊಂಡ್ರು ಎಲ್ಲದಕ್ಕೂ ಚೆನ್ನಾಗಿ ಅನಿಸುತ್ತೆ. ನೀವು ಒಂದು ಸರಿ ಮಾಡ್ಕೊಳ್ಳಿ, ಹೆಂಗಿರುತ್ತೆ ಗೊತ್ತಾ, ಸೂಪರಾಗಿರುತ್ತೆ ಮಾತ್ರ.
ನಾನು ಚಪಾತಿ ಮಾಡಿದ್ದೀನಿ ಇವತ್ತು. ಚಪಾತಿಗೆ ಚೆನ್ನಾಗಿರುತ್ತೆ ಅಲ್ವಾ. ನಾನು ಪರೋಟ ಎಲ್ಲ ಸದ್ಯಕ್ಕೆ ಇವಾಗ ಮಾಡ್ಕೊಳ್ಳೋ ಅಷ್ಟು ಇಲ್ಲ. ಆಲ್ರೆಡಿ ಚಪಾತಿ ಹಿಟ್ಟು ಕಲಿಸ್ಕೊಂಡು ಫ್ರೆಶ್ಶಾಗಿ ಚಪಾತಿ ಒತ್ಕೊಂಡು ಸುಟ್ಕೊಂಡಿದ್ದೀನಿ. ಸ್ವಲ್ಪ ಕುಕುಂಬರು ಇತ್ತು ಮನೆಯಲ್ಲಿ, ಅದು ಕಟ್ ಮಾಡ್ಕೊಂಡಿದ್ದೀನಿ. ನೀವು ತಿನ್ನೋ ಐಟಮ್ಸ್ ಜೊತೆ ಸ್ವಲ್ಪ ತರಕಾರಿನೂ ಜೊತೆಗೆ ಸೇರಿಸ್ಕೊಂಡು ಸ್ವಲ್ಪ ಪ್ರೋಟೀನ್ಗೆ ಮೊಟ್ಟೆ ಎಲ್ಲ ಸೇರಿಸ್ಕೊಂಡ್ರೆ ನಿಮಗೆ ಡಯಟ್ ಫುಡ್ ಅಲ್ಲೇ ಆಗೋಗುತ್ತೆ. ನಿಮ್ಮ ಅದಕ್ಕೆ ಅಂತಲೇ ನಾನು ಡಯಟ್ ಮಾಡ್ತಾಯಿದ್ದೀನಿ ಅಂತ ಊಟ ತಿಂಡಿ ಅಂತ ಏನು ತಿನ್ನಬೇಕಾಗಿಲ್ಲ. ಒಂದೆರಡು ಚಪಾತಿ ತಿನ್ನೋದ್ರ ಜೊತೆಗೆ ಇನ್ನೊಂದು ಚಪಾತಿ ಅಳತೆಗೆ ಒಂದು ಮೊಟ್ಟೆ, ಒಂದು ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ಗ್ರೇವಿ ಎಲ್ಲ ತಿಂದರೆ ನಿಮಗೆ ಡಯಟ್ ಊಟ ಥರನೇ ಆಗುತ್ತೆ. ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಬೆಣ್ಣೆ ಎಲ್ಲ ಸ್ವಲ್ಪ ಕಮ್ಮಿನೇ ಹಾಕಿ ಮಾಡಿದ್ದೀನಿ. ಇವತ್ತು ನನ್ನ ಲಂಚ್ ಇದು ನನಗೆ ಅಂತಲೇ ಬಳಸ್ಕೊಂಡಿರೋದು. ಇವತ್ತು ನಾನು ಯಾರಿಗೂ ಕೊಟ್ಟಿಲ್ಲ. ನನ್ನ ಮಗ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಒಂದೇ ರಾವಡಿ, ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಚಪಾತಿ ಜೊತೆ, ಸೂಪರಾಗಿತ್ತು. ಸ್ವಲ್ಪ ಖಾರ ಅನ್ನಿಸ್ತು, ನಿಮಗೆ ಸ್ವಲ್ಪ ಖಾರ ಕಮ್ಮಿ ಮಾಡ್ಕೊಳ್ಳಿ. ಹಾಯ್, ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡ್ವಿ. ಇವತ್ತು ಪನ್ನೀರ್ ಮಸಾಲನೂ ಚಪಾತಿನೂ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಸ್ವಲ್ಪ ಸ್ಪೈಸಿ ಆಗಿತ್ತು, ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಎಣ್ಣೆ ಬಟರ್ ಎಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಅದೊಂದು ಸ್ವಲ್ಪ ಹೋಟೆಲ್ ಅವ್ರ ಥರ ಸ್ವಲ್ಪ ಬೇಕಂದರೆ ನೀವು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ಕೊಬೋದು. ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಿಲ್ಲ. ಇವಾಗ ಅದೆಲ್ಲ ತಿಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಒಂದೇ ಸಮನೆ ಏನಾದರೂ ಜ್ಯೂಸ್ ಮಾಡಿಕೊಡು ಅಂತ ಸಿದ್ದು ಹಠ ಮಾಡ್ತಾನೇ ಇದ್ದಾನೆ. ಈ ದಸರಾ ಹಾಲಿಡೇಸ್ ಬಂತು ಅಂದರೆ ಗೊತ್ತಲ್ಲ, ನಂಗೆ ಗೋಬಿ ಮಾಡಿಕೊಡು, ಮಂಚೂರಿ ಮಾಡಿಕೊಡು, ಅದು ಮಾಡಿಕೊಡು, ಇದು ಮಾಡಿಕೊಡು ಅಂತ ಒಂದೇ ಸಮನೆ ಶುರು ಆಗ್ಬಿಡುತ್ತೆ. ಬಿಫೋರ್ ಇದ್ರೆ ಟ್ಯೂಷನ್ಗೆ ಹೋಗು, ಫುಟ್ಬಾಲ್ ಕ್ಲಾಸ್ಗೆ ಹೋಗು ಅಂತ ಅವನು ಅದರಲ್ಲೇ ಬ್ಯುಸಿ ಇರ್ತಾನಲ್ವ. ಇವಾಗ ಮನೇಲಿದ್ದರೆ ಒಂದು ದಸರಾ ಹಾಲಿಡೇಸು ಸಮ್ಮರ್ ಹಾಲಿಡೇಸಲ್ಲೇ ಅವ್ನಿಗೆ ಏನು ಬೇಕೋ ಅದು ಮಾಡಿಕೊಡೋದಷ್ಟೇ ನನ್ನ ಕೆಲಸ. ಇವಾಗ ಸ್ಮೂದಿ ಏನಾದರೂ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ. ನನ್ನ ಚಾನಲಲ್ಲಿ ಇನ್ನೂ ಸ್ಮೂದಿ ಜ್ಯೂಸು ಅಂತ ಏನೂ ತೋರಿಸಿಲ್ಲ ಸದ್ಯಕ್ಕೆ. ಇದು ಫಸ್ಟ್ ರೆಸಿಪಿ. ಬನ್ನಿ ಹೆಂಗೆ ಮಾಡ್ತೀನಿ ಅಂತ ಸ್ಮೂದಿ ತೋರಿಸ್ತೀನಿ. ಹಾಗೆ ನಾನು ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಬನ್ನಿ ನೋಡೋರಂತೆ ಹೆಂಗೆ ಮಾಡ್ತೀನಿ ಅಂತ. ಇವಾಗ ಬನಾನಾ ಸ್ಮೂತಿ ಮಾಡ್ಕೊಳ್ಳೋಕ್ಕೆ 2 ಬನಾನಾ ತೊಗೋತಾ ಇದ್ದೀನಿ. 2 ಬನಾನಲ್ಲಿ ತುಂಬ ಹಣ್ಣಾಗಿಲ್ಲ. ನಾನು 2 ಗ್ಲಾಸ್ ಮಾಡ್ಕೋತಾ ಇದ್ದೀನಿ. 2 ಗ್ಲಾಸಲ್ಲಿ ಒಂದೊಂದು ಗ್ಲಾಸಿಗೆ ಒಂದೊಂದು ಬನಾನಾ ಅನ್ನೋ ಲೆಕ್ಕದಲ್ಲಿ. ನಿಮ್ಗೆ ಯಾವ ಥರ ಬೇಕು ಅಂತಂದರೆ, ನೀವು 3 ಜನಕ್ಕೆ ಮಾಡಿದ್ರೆ 4 ಜನ ಮಾಡಿದ್ರೆ ಆ ಥರ ನೀವು ಜಾಸ್ತಿ ಮಾಡ್ಕೋಬೋದು ಬನಾನಾನ. ಇವಾಗ ನನಗೆ ಸಿದ್ದುಗೆ ಇಬ್ಬರಿಗೆ ಮಾಡ್ತಾಯಿದ್ದೀನಿ. ಇವಾಗ ಬನಾನನ ಫಸ್ಟೇ ಕಟ್ ಮಾಡಿ ಇಕ್ಕೋಬೇಡಿ. ಎಲ್ಲ ರೆಡಿ ಮಾಡಿಕೊಂಡು ನಿಮಗೆ ಡೈರೆಕ್ಟಾಗಿ ನೀವು ಮಿಕ್ಸಿ ಜಾರ್ಗೆ ಹಾಕೊಂಬಿಡಿ. ಕಟ್ ಮಾಡಿ ಬನಾನಾನ ನಾನು ಸ್ವಲ್ಪ ದಪ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆ ಇಷ್ಟು ದಪ್ಪ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ, ಸ್ಮೂತಿಲೆಲ್ಲ ಡ್ರೈ ಫ್ರೂಟ್ಸು ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಕುಡಿಬೇಕಾದ್ರೆ ಅದೊಂಥರ ಚೆನ್ನಾಗಿ ಅನಿಸುತ್ತೆ ಫ್ಲೇವರು ತಿನ್ನೋಕ್ಕೆ ಎಲ್ಲ. ಅದಕ್ಕೋಸ್ಕರನೇ ನಾನು ಸ್ವಲ್ಪ ದಪ್ಪ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ನುಣ್ಣಗಾಗ್ಬಿಟ್ರೆ ಫುಲ್ ಜ್ಯೂಸ್ ಕುಡಿದ ಥರ ಫೀಲಿಂಗ್ ಇರುತ್ತೆ, ಸ್ಮೂತಿ ಅನಿಸಲ್ಲ. ಅದಕ್ಕೋಸ್ಕರ ನಿಮಗೆ ಬಾಯಿಗೆಲ್ಲ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅನ್ನೋರು ನೀವು ತೆಳ್ಳಗೆ ಸ್ಲೈಸ್ ಮಾಡಿಕೊಂಡು ನೀವು ಮಿಕ್ಸಿ ಹಾಕ್ಕೊಂಡು ರುಬ್ಕೋಬೋದು. ನಾನು 2 ಬನಾನಾಗೆ ತುಂಬ ಸ್ವೀಟ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಏನು ಬೇರೆ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸು ಆ ಥರ ಏನು ಸೇರಿಸ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಸಾಯಂಕಾಲದ ಟೈಮ್ ಇದನ್ನು ಮಾಡ್ಕೊಂಬಿಟ್ರೆ ನಿಮಗೆ ಹೊಟ್ಟೆ ಫುಲ್ ಆಗುತ್ತೆ. ಇಲ್ಲ ಬೆಳಿಗ್ಗೆ ಫುಲ್ ಕುಡಿದ್ರೆ ಬ್ರೇಕ್ಫಾಸ್ಟೇ ಬೇಡ, ಆ ಥರ ಸ್ಮೂತಿ ಇದು. ಫುಲ್ ಹೊಟ್ಟೆ ಹೆವಿ ಆಗುತ್ತೆ ನಿಮಗೆ. ಇವಾಗ ಒಂದು 6 ಬಾದಾಮಿನ ನೆನೆಸ್ಕೊಂಡಿದ್ದೆ, ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ಟು ನೆನೆಸ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಚಿಕ್ಕ ಮಗನು ತುಂಬ ಬಂದು ಗಲಾಟೆ ಮಾಡ್ತಾಯಿದ್ನು. ಸ್ವಲ್ಪ ಡಿಸ್ಟರ್ಬ್ ಆದರೆ ಏನೋ ಅನ್ಕೊಂಬೇಡಿ, ಅವ್ನು ಗಲಾಟೆ ಮಾಡ್ತಾ ಇರ್ತಾನೆ. ಅದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಯಾ ಸೀಡನ್ನ ಒಂದು 1 ಅವರ್ ಮೊದಲೇ ನೆನೆಸಿಟ್ಕೊಂಡ್ರೆ ನಮಗೆ ಇದರಲ್ಲಿ ಸಿಗುತ್ತೆ. ನೀವು ಇದರೊಳಗಡೆ ರುಬ್ಬಕ್ಕೂ ಹಾಕ್ಕೋಬೋದು. ಬೇಡ ರುಬ್ಬೋದು ಅಂದರೆ ಲಾಸ್ಟಲ್ಲಿ ನೀವು ಜಸ್ಟು ಗ್ಲಾಸ್ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಾನು ರುಬ್ಬಕ್ಕೂ ಹಾಕ್ಕೋತಾ ಇದ್ದೀನಿ. ನನಗೆ ಟೇಸ್ಟು ಓಕೆ, ಆ ಥರ ಏನು ಕಹಿ ಏನು ಕಾಣಿಸಲ್ಲ. ಇದು ಫ್ಲ್ಯಾಕ್ಸ್ ಸೀಡ್ಸು, ಕನ್ನಡದಲ್ಲಿ ಅಕ್ಸೆ ಬೀಜ ಅಂತ ಅಂತಾರೆ. ಇದಂತೂ ಕೂದಲಿಗೆ ಎಷ್ಟು ಒಳ್ಳೆಯದು ಅಂದರೆ, ನೀವು ಇದು ಜೆಲ್ ಥರ ಬರುತ್ತೆ, ಚೆನ್ನಾಗಿ ನೀರಲ್ಲಿ ಕುದಿಸ್ಬಿಟ್ಟು ಅದೊಂಥರ ಜೆಲ್ ಥರ ಬರುತ್ತೆ. ಅದನ್ನು ನೀವು ತಲೆಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಕೂದಲೆಲ್ಲ ಫುಲ್ಲು ಶೈನಿಂಗ್ ಬರುತ್ತೆ. ಇದನ್ನು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದು ಸಖತ್ತಾಗಿ ನಿಮಗೆ ಕೂದಲು ಉದ್ರೋದೆಲ್ಲ ಕಮ್ಮಿ ಆಗುತ್ತೆ, ಮತ್ತು ಸಣ್ಣ ಕೂಡ ಹಾಕ್ತೀರಾ. ನನಗೆ ಇದು ಫ್ಲೇವರೇ ಇಷ್ಟ. ನಾನು ಎಲ್ಲದಕ್ಕೂ ಹಾಕ್ಕೊತೀನಿ ಇದನ್ನು, ಏನಾದರೂ ಡಯಟ್ ಜಾಸ್ತಿ ಮಾಡಬೇಕು ಅಂತಂದರೆ. ಇವಾಗ ನಾನು ಓಟ್ಸ್ ತೊಗೊಂಡಿದ್ದೀನಿ. ಓಟ್ಸು ಹೇಳಿದ್ನಲ್ಲ 2 ಗ್ಲಾಸ್ ಮಾಡ್ತಾಯಿದ್ದೀನಿ ಅಂತ ಜ್ಯೂಸು, ಅದಕ್ಕೆ 1 ಗ್ಲಾಸಿಗೆ 2 ಸ್ಪೂನ್ ಲೆಕ್ಕದಲ್ಲಿ ನಾನು ಕರೆಕ್ಟಾಗಿ 4 ಸ್ಪೂನ್ ಓಟ್ಸ್ ಹಾಕ್ಕೊತಾ ಇದ್ದೀನಿ. ಅಷ್ಟು ಸಾಕು ನಮಗೆ, ತುಂಬಾ ಹಾಕ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ಆಮೇಲೆ ಓಟ್ಸ್ ಫ್ಲೇವರೇ ಜಾಸ್ತಿ ಆಗಿಬಿಡುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ
ತೆಂಗಿನಕಾಯಿ ಹಾಲನ್ನ ತೆಗೆದು ಅದರಲ್ಲಿ ಮಾಡ್ಕೋತಾ ಇದ್ದಾರೆ. ನಾನು ತೆಂಗಿನಕಾಯಿ ಹಾಲೆಲ್ಲ ತುಂಬ ಹೆವಿ ಆಗುತ್ತೆ ಕ್ರೀಮ್ ಅಂತ ಹೇಳ್ಬಿಟ್ಟು ನಾನು ಹಸಿ ಹಾಲು ಜಸ್ಟ್ ಕೋಲ್ಡು ಫ್ರಿಜ್ಜಲ್ಲಿಂದ ಡೈರೆಕ್ಟಾಗಿ ಎತ್ಬಿಟ್ಟು ಒಂದು ಫುಲ್ ಕಪ್ ತೊಗೊಂಡಿದ್ದೀನಿ. ಅದು ಲಾಸ್ಟಲ್ಲಿ ಹಾಕ್ಕೊತೀನಿ. ತುಂಬ ನೀರಾದರೆ ಇನ್ನು ನುಣ್ಣಗೆ ರುಬ್ಬಲ್ಲ ಮಿಕ್ಸಿ ಅಂತ ಹೇಳ್ಬಿಟ್ಟು ಮುಕ್ಕಾಲು ಭಾಗದಷ್ಟು ಹಾಕ್ಬಿಟ್ಟು ಕಾಲು ಭಾಗದ ಹಾಲು ಹಂಗೆ ಇಟ್ಕೊಂಡಿರ್ತೀನಿ. ಇವಾಗ ಸ್ವೀಟ್ನೆಸ್ಸಿಗೆ ಹನಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಹನಿ ಇಲ್ಲ ಅಂದರೆ ಇದು ಬೆಲ್ಲ ಹಾಕ್ಕೋಬೋದು. ಬೆಲ್ಲ ಇಲ್ಲ ಅಂದರೆ ಇದು ಖರ್ಜೂರ ಇರುತ್ತಲ್ವ ಅದು ಹಾಕೋಬೋದು. ನಾನು ಹನಿ ಇತ್ತು, ಬೆಲ್ಲ ಬೇಡ. ಆಮೇಲೆ ಖರ್ಜೂರ ಇರಲಿಲ್ಲ ಮನೆಯಲ್ಲಿ, ಅದಕ್ಕೆ ಎರಡು ಗ್ಲಾಸಿಗೆ 2 ಸ್ಪೂನ್ ಹನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ತುಂಬಾ ನುಣ್ಣಗೆ ಕೂಡ ಮಾಡೋಕ್ಕೆ ಹೋಗ್ಬಿಡಿ. ಕ್ರಷ್ ಆದರೆ ಚೆನ್ನಾಗಿರುತ್ತೆ. ಮಧ್ಯ ಮಧ್ಯ ಫ್ರೂಟ್ಸ್ ಎಲ್ಲ ಸಿಗ್ತಾ ಇರಬೇಕು. ಆಮೇಲೆ ಓಟ್ಸ್ ಎಲ್ಲ ನುಣ್ಣಗಾದ್ರೂ ಚೆನ್ನಾಗಿರಲ್ಲ. ಆಮೇಲೆ ಆಲ್ಮಂಡ್ಸು ಅದನ್ನು ಅಷ್ಟೇ ಜಸ್ಟ್ ಕುಟ್ಕೊಂಡಿರೋ ಥರ ಆಗುತ್ತೆ. ಈ ಥರ ಆದರೆ ಸಾಕು. ಇಷ್ಟು ಒಂದು 4 ನಿಮಿಷ ಇಲ್ಲ, ಒಂದು 3 ನಿಮಿಷ ಹೀಗೆ ರುಬ್ಕೊತೀನಿ. ಜ್ಯೂಸರ್ ಅಲ್ವಾ, ಸ್ವಲ್ಪ ನುಣ್ಣಗೆ ರುಬ್ಬೋದು, ತುಂಬ ಲೇಟು. ಅದಕ್ಕೆ ಇವಾಗ ಓಪನ್ ಮಾಡಿಬಿಟ್ಟು ಜಸ್ಟು ನೀವು ನೋಡಿ ಹಿಂಗೆ ಕಾಣಿಸುತ್ತೆ. ಇಷ್ಟಾದರೆ ಸಾಕು ನೋಡಿ, ಅಲ್ಲಲ್ಲಿ ಕ್ರಷ್ ಆಗಿ ಥರ ಕಾಣಿಸ್ತಾ ಇದೆ ನಿಮಗೆ. ಇದನ್ನು ಆರಾಮಾಗಿ 2 ಗ್ಲಾಸು, ಇದು ನೋಡೋಕೆ ಇಷ್ಟು ಚಿಕ್ಕದ ಗ್ಲಾಸ್ ಥರ ಕಾಣಿಸುತ್ತೆ, ಆದರೆ ಫುಲ್ಲು ದೊಡ್ಡ ಗ್ಲಾಸ್ ಇದು. ಒಂಥರ ಗುಂಡು ಬರುತ್ತಲ್ಲ ಆ ಥರ ಗ್ಲಾಸ್ ಇದು ನೋಡಿ. ಅಲ್ಲಲ್ಲಿ ಬನಾನ ಹೇಳಿಲ್ವಾ, ತುಂಬ ನುಣ್ಣಗೆ ರುಬ್ಬಲ್ಲ, ಅದು ಕ್ರಷ್ ಆಗಿರೋ ಥರ ರುಬ್ಬುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಕ್ರಷ್ ಆಗಿರೋ ಥರ ರುಬ್ಬುತ್ತೆ ಇದು. ಇವಾಗ ಅಲ್ಲಲ್ಲಿ ಬಾಯಿಗೆ ಸಿಕ್ಕುತ್ತೆ, ಅದು ಸಖತ್ತಾಗಿರುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ನಾನು ಮಾಡೋ ರೆಸಿಪಿ ಎಲ್ಲ ನೋಡಿ ನೀವು ಟ್ರೈ ಮಾಡಿದ್ರೆ ಅದು ಹೆಂಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು.